ನಮಸ್ಕಾರ. ಅವಳ ಹೆಜ್ಜೆಯ ವಿಶೇಷ ಸಂದರ್ಶನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಬಾರಿ ನಾವು ಭೇಟಿಯಾಗಲಿರುವ ಸಮಕಾಲೀನ ಸಾಧಕಿ ಡಾಕ್ಟರ್ ಆಶಾ ಎಸ್ ವಿಜಯ್. ಹಲೋ and welcome to ಅವಳ ಹೆಜ್ಜೆ's interview series Karnataka's Daughters. This time we are interacting with Dr. Asha S. Vijay. ನಂದು ಆರ್ಗನೈಸೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಗರ್ಭಗುಡಿ ಅಂತ ಬಂದಿದ್ದು ಒಂಥರ ಡಿವೈನ್ಲಿ ಬಂದಿದ್ದ ಹೆಸರದು. ಆ್ಯಕ್ಚುಲಿ ಹ್ಯೂಮನ್ಲಿ ಬರಲೇ ಇಲ್ಲ ಅದು. ವಿ ವೇರ್ ಆಲ್ ಡಿಸ್ಕಸಿಂಗ್ ನಮ್ಮ ಆರ್ಗನೈಸೇಷನ್ಗೆ ಏನು ಹೆಸರಿಡಬೇಕು ಅಂತ. ಸಡನ್ನಾಗಿ ನಂದು ಸಣ್ಣ ಮಗಳ ಬಾಯಿಂದ ಅದು ಬಂತು. ಆ್ಯಂಡ್ ಇಟ್ ವಾಸ್ ನಾಟ್ ಹರ್ ಇಂಟೆಲಿಜೆನ್ಸ್, ಸಮ್ ಡಿವೈನ್ ಇಂಟೆಲಿಜೆನ್ಸಿಂದ. ಆ್ಯಂಡ್ ಇಟ್ ವಾಸ್ ಸೋ ಆ್ಯಪ್ಟ್. ಗರ್ಭ ಅಂದರೆ ಯೂಟ್ರಸ್ಸು, ಗುಡಿ ಅಂತಂದರೆ ಟೆಂಪಲ್ಲು. ಸೊ ನಾನು ನೋಡಿರೋ ಥರ ಒಂದು ಬೇಬಿ 9 months ಬೆಳೆಯುತ್ತಲ್ಲ ಗರ್ಭದಲ್ಲಿ, ಅದು ನಮ್ದು ಹ್ಯೂಮನ್ ಇಂಟೆಲಿಜೆನ್ಸಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಮಾರ್ವಲಸ್, ಒಂಥರ ಪವಾಡ ಅಂತೀವಲ್ಲ ಆ ಥರ ಬೆಳೆಯುತ್ತೆ. ಸೊ ಅದಕ್ಕೆ ಕರೆಕ್ಟ್ ವರ್ಡ್ ಗರ್ಭಗುಡಿ ಅಂತ ಕಾಯಿನ್ ಆಯಿತು. ನಾವು ಇದು ಆರ್ಗನೈಸೇಷನ್ ಕಟ್ಟೋದಕ್ಕೆ ಮೂಲ ಉದ್ದೇಶ ಅಂತಂದರೆ, ನಾನು ಸನ್ನಿಧಿ ಹಾಸ್ಪಿಟಲ್ ಅಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಟ್ ವಾಸ್ ಅ 20 bedded ಹಾಸ್ಪಿಟಲ್. ಅಲ್ಲಿ ನೋಡುವಾಗ ನಾನೊಂದು 50 ಪೇಷಂಟ್ ನೋಡಿದ್ರೆ 10 ರಿಂದ 15 ಜನ ಇನ್ಫರ್ಟಿಲಿಟಿಗೆ ಬರೋರು. ಆಮೇಲೆ ಅವರು ಮಗು ಆಗಲಿಲ್ಲ ಅನ್ನೋ ಎಮೋಷನ್, ಎಷ್ಟು ವಿಚಿತ್ರವಾದ ಎಮೋಷನ್ ಅಂತಂದರೆ, ಅದು ಇಂಡಿಯಾಲಿ ಸೋಷಿಯಲ್ ಸ್ಟಿಗ್ಮಾ ಎಷ್ಟು ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ. ಮದುವೆ ಆಗಿರುತ್ತೆ, ಇನ್ನು ಫಸ್ಟ್ ಮಂತ್ ಪೀರಿಯಡ್ ಆಗಿರುತ್ತೆ, ಗುಡ್ ನ್ಯೂಸಾ, ಏನಾರು ವಿಶೇಷನ, ಏನಾರ ಇದಿದೆಯಾ, ನ್ಯೂಸ್ ಇದೆಯಾ, ಅವತ್ತಿಂದ ಶುರು ಮಾಡಿಬಿಡ್ತಾರೆ ಪಾಪ ಅವಳ ಮೇಲೆ ಪ್ರೆಷರ್ ಹಾಕೋದು. ಆಮೇಲೆ ಅಸ್ ಇಫ್ ಬರೀ ಅವಳು ಒಬ್ಬಳದೇ ರೆಸ್ಪಾನ್ಸಿಬಿಲಿಟಿ, ಹಸ್ಬೆಂಡ್ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಥರ ಮಾತಾಡ್ತಿರ್ತಾರೆ ಮನೆ ಸುತ್ತಲೂ, ಮನೆಯವರು. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ಇನ್ಫರ್ಟೈಲ್ ಪೇಷಂಟ್ಸ್ಗೆ ಕರೆಕ್ಟ್ ಕೇರ್ ಸಿಗ್ತಿಲ್ಲ ಪಾಪ. ಅಂದರೆ ಇವಾಗ ನಂದು 20 bedded ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ. ನಾನು ಡೆಲಿವರೀಸು ಮಾಡ್ತಾಯಿದ್ದೀನಿ, ಸರ್ಜರೀಸು ಮಾಡ್ತಾಯಿದ್ದೀನಿ, ಲ್ಯಾಬ್ ಇನ್ವೆಸ್ಟಿಗೇಷನ್ನು ಮಾಡ್ತಾಯಿದ್ದೀನಿ, ಅದರೊಳಗಡೆ ಇನ್ಫರ್ಟಿಲಿಟಿನೂ ನೋಡ್ತಾ ಇದ್ದೀನಿ. ಸೊ ಒಂದು ಡಿವೋಟೆಡಾಗಿ ನಾವೇನು ಕೆಲಸ ಮಾಡ್ತಿಲ್ಲ ಇನ್ಫರ್ಟಿಲಿಟಿಗೆ ಅನಿಸ್ಬಿಟ್ಟು, ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಅಟೆನ್ಷನ್ ಬೇಕು. ಆಮೇಲೆ ಡಾಕ್ಟರ್ಸ್ ಯಾರು ಟ್ರೀಟ್ ಮಾಡ್ತಾರೆ ಇನ್ಫರ್ಟಿಲಿಟಿ ಅವ್ರನ್ನ, ಅವರು ತುಂಬ ಸ್ಪೆಷಲೈಸೇಷನ್ ಇರಬೇಕು ಇದರಲ್ಲಿ. ಹಾಗೆ ಸೊ ನಾನೇನು ಮಾಡಿದೆ, ಐ ಡಿಸೈಡೆಡ್ ನನಗೆ ಇನ್ಫರ್ಟಿಲಿಟಿಲಿ ತುಂಬ ನನಗೆ ಪರಿಣಿತಿ ಬೇಕು. ಅದಕ್ಕೋಸ್ಕರ ನಾನು ಜರ್ಮನಿಗೆ ಹೋದೆ, ಬಾಂಬೆಗೆ ಹೋದೆ, ಸುಮಾರು ಕಡೆ ಅಲ್ಲದೆ ನಾನು ಎಲ್ಲ ಚೆನ್ನಾಗಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡ್ಬಂದು ಇನ್ಫರ್ಟಿಲಿಟಿ ಆರ್ಗನೈಸೇಷನ್ನ ಶುರು ಮಾಡಿದೆ. ಆ್ಯಕ್ಚುಲಿ ಐ ಕಮ್ ಫ್ರಮ್ ಎ ವೆರಿ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓನ್ಲಿ. ಸೊ ನಮ್ಮ ಮನೇಲೇನು ಅಮ್ಮ ಅಪ್ಪ ಡಾಕ್ಟ್ರು, ನಮಗೂ ಅದೇ ಕನಸು ಬಂತು, ಆ ಥರ ಎಲ್ಲ ಏನೂ ಇಲ್ಲ. ಸೊ ದೇ ವೇರ್ ಆರ್ಡಿನರಿ ಎಂಪ್ಲಾಯೀಸ್ ಇನ್ ಒನ್ ಆರ್ಗನೈಸೇಷನ್. ನಮ್ಮ ಮಾಮೂಲಿ ಯಾವ ಥರ ಬೇಕೋ ಆ ಥರ ದೇ ವೇರ್ ಬ್ರಿಂಗಿಂಗ್ ಅಸ್ ಅಪ್. ಬಟ್ ನನಗೆ ಜ್ಞಾಪಕ ಇರೋಂಗೆ, ನಾನು LKG UKGಲಿ ಕೆಳಗಡೆ ಪ್ಲ್ಯಾಂಕ್ಸ್ ಅಂತ ಹಾಕ್ಬಿಟ್ಟು ಕೂಡ್ಸೋರು, ಜ್ಞಾಪಕ ಇದೆಯಾ ನಿಮ್ಮ ಕ್ಲಾಸ್ ರೂಮ್ಸಲ್ಲಿ? ಅವಾಗ ನೀವೆಲ್ಲ ಏನಾಗಬೇಕು ಅಂತೆಲ್ಲ ಕೇಳೋರು. ಒಂದು ಟೀಚರ್ ಯಾರು ಬಂದಿಲ್ಲ ಅಂತಂದರೆ ದೇ ಹ್ಯಾವ್ ಟು ಫಿಲ್ ದಟ್ ಕ್ಲಾಸ್ ಅಲ್ವಾ, ನೀವೇನಾಗಬೇಕು, ನೀವೇನು ಭಾಗ ಎದ್ನಿ ಅಂತ ಹೇಳಿ ಅಂತಿದ್ರು. ನಂಗೆ ಜ್ಞಾಪಕ ಇರೋಂಗೆ ನಾನು ಅವಾಗಿಂದ ಡಾಕ್ಟ್ರ್ ಅಂತ ಹೇಳ್ತಾ ಇದ್ದೆ. ಪ್ರತಿ ಕ್ಲಾಸಲ್ಲಿ ಯಾರು ಕೇಳಿದ್ರು ಡಾಕ್ಟ್ರ್. ಐ ಡೋಂಟ್ ನೋ ಹೌ ಇಟ್ ಕೇಮ್, ಬಟ್ ಅವಾಗಲಿಂದ ನನಗೆ ಆಸೆ ಇತ್ತು. ಆಮೇಲೆ ಆ್ಯಸ್ ದ ಡೇಸ್ ವೆಂಟ್ ಆನ್, ನಾನು 10th ಸೆಕೆಂಡ್ PUC ಎಲ್ಲ ತುಂಬ ಒಳ್ಳೆ ಮಾರ್ಕ್ಸ್ಗಳು ತೊಗೊಳ್ತಾ ಇದ್ದೆ. ಆವಾಗ ನಮ್ಮ ಸರ್ ಒಬ್ಬರಿದ್ರು, ಬಯಾಲಜಿ ಸರ್, MRN ಅಂತ, NMKRV ಕಾಲೇಜಲ್ಲಿ. ಅವ್ರು ಹೇಳಿದ್ದು, ನೀನು ಬಯಾಲಜಿಲಿ ಇಷ್ಟು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ಯಾ, ಯು ಹ್ಯಾವ್ ಎ ವೆರಿ ಗುಡ್ ಫ್ಯೂಚರ್ ಇನ್ ಡಾಕ್ಟರ್. ಸೊ ನೀವು ಯಾಕೆ ಆ ಫೀಲ್ಡ್ನ ಪರ್ಸ್ಯೂ ಮಾಡಬಾರ್ದು ಅಂತ ಹೇಳಿದ್ರು. ಸೊ ನಂಗೆ ಆಲ್ರೆಡಿ ಆ ಆಸೆ ಇರೋದ್ರಿಂದ ಇಟ್ ವಾಸ್ ರೀಇನಿಷಿಯೇಟೆಡ್. ಸೊ ನಾನು MBBSಗೆಲ್ಲ CETಲಿ ಅಪ್ಲೈ ಮಾಡಿದೆ. ಐ ಗಾಟ್ ವೆರಿ ಗುಡ್ ರ್ಯಾಂಕ್. ಆಮೇಲೆ ನಮ್ಮ ಮನೇಲಿ ಆಚೆ ಕಡೆ ಹೋಗ್ಬಿಟ್ಟು MBBS ಕೋರ್ಸ್ ಮಾಡೋದಕ್ಕೆ, ಅಷ್ಟು ದುಡ್ಡು ಕೊಡೋದಕ್ಕೆ, ಹಾಸ್ಟೆಲಲ್ಲಿ ಇರೋದಕ್ಕೆಲ್ಲ ನಮಗೆ ತೊಂದರೆ ಇತ್ತು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಕಂಡೀಷನ್ ಇರಲಿಲ್ಲ. ನನ್ನ ಮನೆಗೆ 5 ನಿಮಿಷ ದೂರ ನಮ್ಮ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ದೇವ್ರು ಅದು ಏನೇನು ಬರ್ದಿರ್ತಾನೆ ನಮ್ಮ ಹಣೆಯಲ್ಲಿ ಅನ್ನೋದಕ್ಕೆ ಅಲ್ಲೇ ಸಿಕ್ತು. 5 minutes ವಾಕಲ್ಲಿ ಹೋಗ್ತಾ ಇದ್ವಿ. ಎಕ್ಸ್ಟ್ರಾ ನಮಗೆ ಖರ್ಚು ಆಗಲಿಲ್ಲ, ಯಾಕಂದರೆ ಇಟ್ ವಾಸ್ ಎ ಗೌರ್ಮೆಂಟ್ ಕಾಲೇಜ್. 600 ರೂಪಾಯಿ ಇಯರ್ಲಿ. ಇವಾಗ ಬಿಡಿ ಅದು 60,000 ಆಗೋಗಿದೆ. ಸೊ ಎವ್ರಿಥಿಂಗ್ ವೆಂಟ್ ಆನ್ ಆಸ್ ಪರ್ ಮೈ ಆಸ್ಪಿರೇಷನ್ಸ್. ಓಕೆ ಓಕೆ. ಇದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. ನೀವು ಸ್ಪೆಷಲೈಸೇಷನ್ ಎಲ್ಲಿ ಮಾಡಿದ್ದು? ಎಲ್ಲ ನನಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲೇ ಸಿಕ್ತು. DGO ಆಯಿತು, DNB ಆಯಿತು, ಎಲ್ಲನೂ ನನಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲೇ ಸಿಕ್ತು. ಓಕೆ. DGO ಅಂದರೆ ಡೈರೆಕ್ಟ್ ಗೈನಕಾಲಜಿ ಆ್ಯಂಡ್ ಆಬ್ಸ್ಟೆಟಿಕಲ್ಲಿ ಡಿಪ್ಲೊಮೊ ಅಂತ ಹೇಳ್ತೀವಿ. ಓಕೆ. ಅದು ನಮ್ಮದು ಆಬ್ಸ್ಟಿಕ್ ಗೈನಕಲ್ಲಿ ಸ್ಪೆಷಲೈಸೇಷನ್. ಅದಾದಮೇಲೆ ಡೈರೆಕ್ಟರೇಟ್ ಆಫ್ ನ್ಯಾಷನಲ್ ಬೋರ್ಡ್ ಅಂತ ಡೆಲ್ಲಿ ಬೇಸ್ಡ್ ಎಕ್ಸಾಮ್ಸ್. ಓಕೆ. ಅದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ 1 year ಕೋರ್ಸ್ ಇರುತ್ತೆ. ಓಕೆ. ಸೊ ಅವೆರಡು ನಂದು ಡಿಗ್ರಿ ಸಿಕ್ಕಿದ ಮೇಲೆ ವಿ ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ಇನ್ OBG. ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ ನನಗೆ ಆ ಥರ ಜೆಂಡರ್ ಡಿಸ್ಕ್ರಿಮಿನೇಷನ್ ನನಗೆ ಅನಿಸ್ಲೇ ಇಲ್ಲ.
ಬಟ್ ಒಂದು ನಮ್ಗೆ ಯಾವಾಗ ಅನಿಸ್ತಿದೆ ಅಂದರೆ ನೈಟ್ ಡ್ಯೂಟೀಸ್ ತುಂಬ ನಾವು ನೈಟ್ ಡ್ಯೂಟೀಸ್ ಮಾಡಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ಆವಾಗ ನಾವು ಮನೇಲಿ ಕರೆಕ್ಟಾಗಿ ಹೇಳಿ ಬರ್ಬೇಕು ಈ ಟೈಮ್ಗೆ ಬರ್ತೀವಿ ಅಂತ ಎಲ್ಲ. ಹುಡುಗರಾದರೆ ನಮ್ಗೆ ಅಷ್ಟು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಹುಡುಗಿರಾದರೆ ಒಂದು ಸ್ವಲ್ಪ ಲೇಟ್ ಆದ್ರೂ ದೇ ಫೀಲ್ ವೆರಿ ಈಗರ್, ಎಲ್ಲೋದ್ರು ಆ್ಯಂಕ್ಷಿಯಸ್ ಅನಿಸುತ್ತೆ. ಅಕಸ್ಮಾತ್ ನಮ್ಮ ಡ್ಯೂಟಿ ಏನಾರು ತುಂಬ ಮುಂದಕ್ಕೆ ಕೊಟ್ಟೋಯ್ತು, ನಾವು ಒಳಗಡೆನೇ ವಿ ಆರ್ ಸ್ಟಕ್ ಅಪ್ ವಿತ್ ಎಮರ್ಜೆನ್ಸೀಸ್ ಅಂತ ಎಲ್ಲ ಮನೇಲಿ ತುಂಬ ಗಾಬರಿ ಆಗೋರು, ಬಿಕಾಸ್ ವಿ ಆರ್ ಗರ್ಲ್ ಚಿಲ್ಡ್ರನ್. ಆಮೇಲೆ ಲೈಬ್ರರಿಲೆಲ್ಲ ನೈಟೆಲ್ಲ ಫುಲ್ ಕೂತ್ಕೊಂಡು ಓದ್ತಾಯಿದ್ರು ಗಂಡು ಮಕ್ಕಳಾದರೆ. ಬಟ್ ನಾವಲ್ಲಿ ಕೂತ್ಕೊಂಡು ಫುಲ್ ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಸರ್ಜರೀಸ್ ಎಲ್ಲ ನೋಡೋದಕ್ಕೆ ನಾವು ಪ್ರೊಫೆಸರ್ಸ್ ಜೊತೆ ತುಂಬ ಇರಬೇಕಿತ್ತು ಓ ಟಿಗಳಲ್ಲಿ. ಆವಾಗೆಲ್ಲ ಸ್ವಲ್ಪ ಮುಜುಗರ ಆಗೋದು ಲೇಡೀಸ್ ಆಗಿರೋದ್ರಿಂದ. ಬಟ್ ಅದರ್ವೈಸ್ ನನಗೆ ಆ ಥರ ಏನು ಪ್ರಾಬ್ಲಮ್ಸೇ ಆಗಿಲ್ಲ. ಸೊ ನಾವು ಗರ್ಭಗುಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹನುಮನ್ ನಗರಲ್ಲಿ 2011 ಅರೌಂಡ್ 2500 ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವಿತಿನ್ 6 months ನಮ್ಗೆ ಅನ್ನಿಸ್ತು 2506 ಸಾಲ್ತಾ ಇಲ್ಲ ಸ್ಕ್ವೇರ್ ಫೀಟ್ ಅಂತ. ದೆನ್ ವಿ ಮೇಡ್ ಇಟ್ ಅಸ್ 5000 ಸ್ಕ್ವೇರ್ ಫೀಟು. ಅದು ಹೇಗೆ ಗರ್ಭಗುಡಿದು ರಿಸಲ್ಟ್ಸು ಇದೆಲ್ಲ ಬರೋಕ್ಕೆ ಶುರು ಆಯಿತು ಅಂದರೆ ತುಂಬ ಜನದ್ದು ಬೇಡಿಕೆಗಳು ಜಾಸ್ತಿ ಆಯಿತು. ಆಮೇಲೆ ತುಂಬ ದೂರ ಟ್ರಾವೆಲ್ ಮಾಡಬೇಕು, ಒಂದೇ ಕಡೆ ಇದೆ, ಬೇರೆ ಕಡೆ ಎಲ್ಲ ಬ್ರಾಂಚಸ್ ಇದೆಯಾ ಅಂತೆಲ್ಲ ತುಂಬ ಕೇಳೋರು. ಸೊ ಆಮೇಲೆ ನಾವು ಅಂದ್ಕೊಂಡ್ವಿ ಕಲ್ಯಾಣ ನಗರಲ್ಲಿ ಹೆಬ್ಬಾಳಲ್ಲಿ ಸೆಕೆಂಡ್ ಬ್ರಾಂಚ್ ಶುರು ಮಾಡೋಣ ಅಂತ ಅಲ್ಲಿ ಮಾಡಿದ್ವಿ. ಅಲ್ಲಿ ರೆಸ್ಪಾನ್ಸ್ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿತ್ತು. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ವಿ, ಆಮೇಲೆ ಕೆಂಗೇರಿ ಮಾಡಿದ್ವಿ. ಈಗ ಸೌತ್ ಎಂಡಲ್ಲಿ ಕಾರ್ಪೊರೇಟ್ ಸೆಂಟರ್ ಅಂತ ಮಾಡಿದ್ದೀವಿ. ಅಟ್ ಪ್ರೆಸೆಂಟ್ ವಿ ಹ್ಯಾವ್ 5 centers. ಆಲ್ ಆಫ್ ದ ಸೆಂಟರ್ಸ್ ಆರ್ ಡೂಯಿಂಗ್ ಎಕ್ಸೆಪ್ಷನಲಿ ವೆಲ್. ನಂದು ಆ್ಯಕ್ಚುಲಿ ಎಕ್ಸ್ಪರ್ಟೈಸ್ ಇರೋದು ಹನುಮನ್ ನಗರ್ ಮತ್ತು ಸೌತ್ ಎಂಡಲ್ಲಿ. ಬಟ್ ಬೇರೆ ಎಲ್ಲ ಕಡೆ ನಾನು ಮೆಡಿಕಲ್ ಡೈರೆಕ್ಟರ್ ಆಗಿ ಬೇರೆ ಥರ ಅಡ್ಮಿನಿಸ್ಟ್ರೇಷನ್ ಪರ್ಪಸಸ್ಸು, ಮಾನಿಟ್ರಿಂಗ್ ಪರ್ಪಸ್ ಮಾತ್ರ ಹೋಗ್ತೀನಿ. ಯಾಕೆ ಅಂದರೆ ನಾವು ತುಂಬ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಟಾಕ್ಸಿಕ್ಕು ಈ ಬೆಳೆಯೋ ಪದಾರ್ಥಗಳು ನಾವು ಸಾಯಿಲಲ್ಲೇ ತುಂಬ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ತುಂಬ ಯೂಸ್ ಮಾಡ್ತೀವಿ. ಸೊ ನಾವು ತಿನ್ನೋ ಆಹಾರದಲ್ಲಿ ತುಂಬ ಕಲುಷಿತವಾಗಿರುತ್ತೆ, ಏರಲ್ಲಿ. ಆಮೇಲೆ ಮೈಯಲ್ಲಿ ತಲೆ ಕೂದಲಿಂದ ಕಾಲ್ವರೆಗೂ ಬರೀ ಕೆಮಿಕಲ್ಸ್. ಇವಾಗ ಡಿಯೋಡ್ರೆಂಟ್ಸು, ಕೆಮಿಕಲ್ಸು ಏನೇನೋ ಎಕ್ಸ್ಪೋಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಆಮೇಲೆ ಅದಕ್ಕೆ ಜೊತೆಯಾಗಿ ಸ್ಟ್ರೆಸ್, ಆ್ಯಂಗ್ಸೈಟಿ ಎಷ್ಟು ಮನುಷ್ಯನಲ್ಲಿ ಜಾಸ್ತಿ ಆಗಿದೆ ಅಂದರೆ ಹೆಂಗಸರಲ್ಲೂ ತುಂಬ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿದೆ, ಮೇಲ್ಸಲ್ಲೂ ತುಂಬ. ಮೇಲ್ಸಲ್ಲಿ ಕಾರಣ ಆಗ್ತಿರೋದು ಬಿಕಾಸ್ ಆಫ್ ದರ್ ವರ್ಕ್ ಎನ್ವೈರ್ನ್ಮೆಂಟು. ಹೀಟಲ್ಲಿ ತುಂಬ ಕೆಲಸ ಮಾಡ್ತಾರೆ. ಈ ಲ್ಯಾಪ್ಟಾಪ್ಸು, ಮೊಬೈಲ್ಸು, ಆ ರೇಸ್ಗಳು, ಕೇಟ್ರಿಂಗ್ ಬಿಸ್ನೆಸ್ ಅವರು, ಕೆಮಿಕಲ್ ಫ್ಯಾಕ್ಟ್ರೀಸು. ಸೊ ಗಂಡಸರಲ್ಲಿ ತುಂಬ ಸೆಮೆನ್ ಅನಾಲಿಸಿಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ. ಸೊ ಇನ್ಫರ್ಟೈಲ್ ಆಲ್ಮೋಸ್ಟ್ 50-50 ಆಗಿಬಿಟ್ಟಿದೆ ಹೆಂಗಸರಲ್ಲಿ ಗಂಡಸರಲ್ಲಿ, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ನಿಮ್ಮ ಹಾಸ್ಪಿಟ್ಲಲ್ಲಿ ಹೆಂಗಸರಿಗೆ ಗಂಡಸರಿಗೆ ಇಬ್ರಿಗೂ ಟ್ರೀಟ್ಮೆಂಟ್ ಕೊಡ್ತೀರಾ? ಗಂಡಸರದ್ದು ಸ್ಪೆಷಲಿಸ್ಟು ಬರ್ತಾರೆ, ಹೆಂಗಸರಿಗೆ ನಾವು ತುಂಬ ಇನ್ಫರ್ಟೈಲ್ ಸ್ಪೆಷಲಿಸ್ಟು ನಾವು ಇದ್ದೀವಿ. ಅದೇ ಈ ವರ್ಕಿಂಗ್ ವುಮೆನಲ್ಲಿ ಏನಾಗ್ತಿದೆ ಅಂದರೆ ಅವ್ರದ್ದು ಇವಾಗ ಫೋಕಸ್ಸು ಫ್ರಮ್ ಫ್ಯಾಮಿಲಿ ಅವ್ರದ್ದು ಕೆರಿಯರ್ ಮೇಲೆ ಕೊಟ್ಟೋಗ್ತಾ ಇದೆ ತುಂಬ ಜನರಲ್ಲಿ. ಸೊ ಮುಂಚೆ ಎಲ್ಲ ಏನು ಮಾಡೋರು 20 to 25 yearsಲ್ಲಿ ಫ್ಯಾಮಿಲಿ ಮುಗಿಸ್ಕೊಂಡ್ಬಿಡೋರು. ಬಟ್ ಇವಾಗ ಮದುವೆ ಆಗೋದೇ 30s ಕೊಟ್ಟೋಗ್ಬಿಟ್ಟಿದೆ. ಜಾಸ್ತಿ ಫೋಕಸ್ ಕೆರಿಯರ್ ಕಡೆ ಹೋಗಿದೆ. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 20 to 30 year ಏಜ್ ಗ್ರೂಪ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಲೇಡಿ ಟು ಕನ್ಸೀವ್. ಸೊ ಅವಾಗಲೇ ಅವ್ರದ್ದು ಓವರೀಸ್ ಎಲ್ಲ ಮ್ಯಾಕ್ಸಿಮಮ್ ಫಂಕ್ಷನ್ ಇರೋದು. ಆಫ್ಟರ್ 30 years ಓವರೀಸ್ ಕಮ್ಮಿ ಆಗ್ತಾ ಬರುತ್ತೆ ಫಂಕ್ಷನ್. 35 years ಓಲ್ಡ್ ಲೇಡಿ ನೆನ್ನೆ ಒಬ್ರು ಬಂದಿದ್ದಾರೆ, ಮಗು ಆಗಬೇಕು ನನಗೆ, ಮ್ಯಾರೇಜ್ ಎಲ್ಲ ಆಗಿ 10 ವರ್ಷ ಆಯಿತು ಅಂತ. ಓವರೀಸ್ ಕೆಲಸ ಮಾಡೋದೇ ನಿಂತ್ಬಿಟ್ಟಿದೆ. ಸೊ ನಾವು ಲಾಸ್ಟ್ ಒಂದು 10 years ಬ್ಯಾಕ್ ನೋಡ್ತಿದ್ದಂಗೆ 45 yearsಗೆ ಆಗ್ತಿತ್ತು ಮೆನೋಪಾಸ್. ಇವಾಗೆಲ್ಲ ತುಂಬ ಮುಂದಕ್ಕೆ ಬಂದುಬಿಟ್ಟಿದೆ. ನೀವು ನೋಡ್ತಿರ್ಬೋದು 10 ವರ್ಷ 12 ವರ್ಷ ಮಕ್ಕಳೇನೆ ಪೀರಿಯಡ್ಸ್ ಆಗಿಬಿಡ್ತಾ ಇದ್ದಾರೆ. ಸೊ ಹಾಗೇನೆ ಮೆನೋಪಾಸನು ಇಟ್ ಈಸ್ ಕಮಿಂಗ್ ಡೌನ್. 40-35 yearsಗೆ ಓವರೀಸ್ ಫಂಕ್ಷನ್ ಕಮ್ಮಿ ಆಗೋಗ್ತಿದೆ. ಸೊ ವರ್ಕಿಂಗ್ ವಿಮೆನ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಪ್ಲಾನಿಂಗ್ ದರ್ ಫ್ಯಾಮಿಲೀಸ್. ಇಲ್ಲ ಅಂತಂದರೆ ಅವ್ರದ್ದು ಓವರೀಸ್ ಫಂಕ್ಷನ್ ತುಂಬ ಕ್ಷೀಣಿಸ್ಬಿಡುತ್ತೆ. ಪಾಪ ಅವ್ರು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಅವ್ರ ವರ್ಕ್ ಎನ್ವೈರ್ನ್ಮೆಂಟಲ್ಲಿ ಅವ್ರು ಕರೆಕ್ಟ್ ರಜಾ ಕೊಡಲ್ಲ. ಆಮೇಲೆ ನಾವಿಲ್ಲಿ ಸುಮಾರು ಫ್ರೀಕ್ವೆಂಟ್ ವಿಸಿಟ್ಸ್ ಕರಿತಾ ಇರ್ತೀವಿ, ಸ್ಕ್ಯಾನ್ಸ್ ಮಾಡ್ತಾನೆ ಇರಬೇಕಾಗತ್ತೆ, ಎಗ್ನ ನೋಡ್ತಿರ್ಬೇಕಾಗತ್ತೆ. ಸೊ ಅವ್ರಿಗೆ ಏನು ವರ್ಕ್ ಪ್ಲೇಸಲ್ಲಿ ಕರೆಕ್ಟಾಗಿ ಅವ್ರಿಗೆ ಇದು ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಅಂಥವ್ರಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಅವ್ರದ್ದು ಏನಾರು ಒಂದು 1 or 2 hours ಲಂಚ್ ಬ್ರೇಕಲ್ಲಿ ಬಂದರೆ ನಾವು ಅವಾಗ ಸ್ಕ್ಯಾನ್ ಮಾಡೋದು, ಅಥವಾ ಈವ್ನಿಂಗ್ ಅವ್ರ ಕೆಲಸ ಮುಗಿದ್ಮೇಲೆ ಬಂದರೆ ನಾವು ಯಾರು ಡಾಕ್ಟರ್ಸ್ ಇದ್ಬಿಟ್ಟು ನೋಡೋದು, ಅಥವಾ ಮಾರ್ನಿಂಗ್ 8 o'clock ಬರ್ತೀನಿ ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಐ ಡೋಂಟ್ ನೋ ವೆದರ್ ವಿ ಕ್ಯಾನ್ ಓನ್ಲಿ ಗೋ ಟು ದರ್ ವರ್ಕ್ ಪ್ಲೇಸ್ ಅಂಡ್ ಡೂ, ಆ ಥರ ಏನಾದ್ರು ಆಗುತ್ತಾ? ಈಗ ಇನ್ಶೂರೆನ್ಸ್, ಈಗ ದೊಡ್ಡ ದೊಡ್ಡ ಕಂಪನಿನಲ್ಲಿ ಕೆಲಸ ಮಾಡೋರಿಗೆಲ್ಲ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ. ಈ IVF ಟ್ರೀಟ್ಮೆಂಟ್ ಮೆಡಿಕಲ್ ಇನ್ಶೂರೆನ್ಸ್ ನಲ್ಲಿ ಕವರ್ ಆಗುತ್ತಾ? ಇಲ್ಲ, ಇದು 100% ಸಕ್ಸಸ್ ರೇಟ್ಸ್ ಇಲ್ಲ. ಇದು ಆ್ಯಕ್ಚುಲಿ ನಮ್ಮದು IVF ಅಲ್ಲಿ ಒಂದು 40 to 50% ಅವ್ರಿಗೆ ಗರ್ಭಗುಡಿಗೆ ತುಂಬ ಜಾಸ್ತಿ ಸಕ್ಸಸ್ ರೇಟ್ಸ್ ಇದೆ. ಬಿಕಾಸ್ ವಿ ಕಂಬೈನ್ ಮೆನಿ ಅದರ್ ಟ್ರೀಟ್ಮೆಂಟ್ಸ್.
ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ನು, ಹಿಪ್ನಾಸಿಸ್, ರೇಖಿ ಎಲ್ಲ ಕಂಬೈನ್ ಮಾಡ್ತೀವಿ ಹೋಲಿಸ್ಟಿಕ್ ಆಗಿ. ಸೊ ವಿ ಹ್ಯಾವ್ ವೆರಿ ಗುಡ್ ಸಕ್ಸಸ್ ರೇಟ್ಸ್, ಬಟ್ ಯೂಶಲಿ ಇಟ್ ಇಸ್ ಲೆಸ್ ದ್ಯಾನ್ 50 ಓನ್ಲಿ. ಯಾಕೆ ಇನ್ನು 50 ಜನ ಕನ್ಸೀವ್ ಆಗಲ್ಲ ಅಂತ ಇದನ್ನು ಮಿಸ್ಟ್ರಿ, ಅದು ಸೈನ್ಸ್ ಇನ್ನೂ ಹೇಳಿಲ್ಲ. ಅದು ನಮ್ಮ ಜೊತೆ ಗರ್ಭಗುಡಿಲಿ ಒಂದು 100 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 50 to 60% ಲೇಡೀಸ್ ಇದ್ದಾರೆ. ಸೊ 40% ಕಮ್ಮಿನೇ ಮೆನ್. ಸೊ ಯಾವ ಥರ ಲೇಡೀಸು ಇಯರ್ ಆನ್ ಇಯರ್ ಹೆಂಗೆ ಬೆಳೀತಾ ಇದ್ದಾರೆ ವಿತ್ ವ್ಯಾಲ್ಯೂಸು, ವಿತ್ ಸೋ ಮಚ್ ಕಮಿಟ್ಮೆಂಟು, ಗರ್ಭಗುಡಿಗೋಸ್ಕರ ಉಸಿರು ಕೊಡೋದಕ್ಕೂ ರೆಡಿ ಇದ್ದಾರೆ. ಆಮೇಲೆ ಯಾರು 3,000 ರೂಪಾಯಿಗೋಸ್ಕರ ಜಾಯ್ನ್ ಆದರೂ ಇವತ್ತು 30,000 ಡ್ರಾ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಸೀಯಿಂಗ್ ಸೋ ಮೆನಿ ಲೇಡೀಸ್ ಕಮ್ಮಿಂಗ್ ಅಪ್ ಇನ್ ದ ಆರ್ಗನೈಸೇಷನ್, ಲೀಡರ್ಶಿಪ್ ತೊಗೊಳೋದಕ್ಕೆ, ಇಡೀ ಬ್ರ್ಯಾಂಚ್ನ ಬೇಕಾದ್ರೂ ಮ್ಯಾನೇಜ್ ಮಾಡೋ ಅಷ್ಟು ಕಾನ್ಫಿಡೆನ್ಸು. ದೋ ದೇ ಆರ್ ನಾಟ್ ಎಜುಕೇಟೆಡ್, 10ನೇ ಕ್ಲಾಸ್ 11ನೇ ಕ್ಲಾಸೇ ಓದಿರ್ಬೋದು, ಬಟ್ ಎಷ್ಟು ಚೆನ್ನಾಗಿ ಬೆಳೀತಿದ್ದಾರೆ ಅಂದರೆ ನೀವು ಮಾಡ್ತಿರೋ ಇನಿಷಿಯೇಟಿವ್ ಯು ವಿಲ್ ಫೈಂಡ್ ಔಟ್ ಈವನ್ ಮೋರ್ ಪೀಪಲ್ ಹೂ ಕ್ಯಾನ್ ಗ್ರೋ ಲೈಕ್ ದಟ್. ಓಕೆ, ಈಗ ಯಾವ ಫೀಲ್ಡಲ್ಲಿ ಇದ್ದಾರೆ ಈಗ ನಿಮ್ಮ ಎಂಪ್ಲಾಯೀಸ್? 100 ಅಂದರೆ ಡಾಕ್ಟ್ರು ಮತ್ತು ನರ್ಸು ಎಲ್ಲರಿಗೂ ಗೊತ್ತಿರ್ತಾರೆ. ಅದು ಬಿಟ್ಟರೆ ರೇಡಿಯಾಲಜಿ ಇರ್ಬೋದು, ಡಿಪಾರ್ಟ್ಮೆಂಟು ಅಥವಾ ಲ್ಯಾಬ್ ಟೆಸ್ಟಿಂಗ್ ಇರ್ಬೋದು, ಅದ್ರ ಬಗ್ಗೆ ಅಂದರೆ ಅದರಲ್ಲೂ ಹೆಣ್ಮಕ್ಳು ಹೆಚ್ಚಾಗಿ, ಹೆಣ್ಮಕ್ಳಿಗೆ ಅಂದರೆ ಅವರು ಇಷ್ಟಪಡುವಂಥ ಕೆಲಸಗಳು ಯಾವ್ದ್ಯಾವ್ದಿದೆ? ಯೂಶಲಿ ರಿಸೆಪ್ಷನ್ ಡೆಸ್ಕಲ್ಲಿ ಬರೀ ಹೆಂಗಸರನ್ನೇ ಪ್ರಿಫರ್ ಮಾಡ್ತಾರೆ ಎಲ್ಲ ಹಾಸ್ಪಿಟಲ್ಸಲ್ಲೂ, ಬಿಕಾಸ್ ದೇ ಆರ್ ಮೋರ್ ಪ್ರೆಸೆಂಟಬಲ್, ಸಾಫ್ಟ್ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ. ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಹೆಂಗಸರೇ ಇದ್ದಾರೆ. ಬ್ಯಾಕ್ ಆಫೀಸಲ್ಲಿ ಮೇನ್ಲು ಬರೀ ಹುಡುಗಿರೇ ಇದ್ದಾರೆ. ಬ್ಯಾಕ್ ಆಫೀಸ್ ಮ್ಯಾನೇಜ್ ಮಾಡೋರು, ಪರ್ಚೇಸ್ ಡಿಪಾರ್ಟ್ಮೆಂಟು, ಅಡ್ಮಿನ್ನು, ಆಮೇಲೆ ಲ್ಯಾಬಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸು, ಎಂಬ್ರಿಯಾಲಜಿಸ್ಟು, ಮೆಜಾರಿಟಿ ಲೇಡೀಸ್ ಇದ್ದಾರೆ. ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಅವ್ರು ಏನು ಓದಿರ್ತಾರೆ? ಆದರೆ ಅವ್ರಿಗೆ ಕಾಲೇಜಲ್ಲಿ ಇದಕ್ಕೆ ಬೇಕಾಗಿರುವಂಥದ್ದು ಕಲ್ತಿರ್ತಾರಾ ಅಥವಾ ನೀವು ಟ್ರೈನಿಂಗ್ ಕೊಡ್ತೀರಾ, ಹೇಗೆ? ಇವಾಗೆಲ್ಲ ಆಲ್ಮೋಸ್ಟ್ ಡಿಗ್ರಿಗಳು ಬಂದ್ಬಿಟ್ಟಿದೆ ಎಲ್ಲದಕ್ಕೂ. MBA, BBA, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಅವ್ರಿಗೆ ಟ್ರೈನಿಂಗ್ ಇದೆ. ಬಟ್ ನಾನು ನೋಡ್ದಂಗೆ ನಾವು ಸ್ಟಾರ್ಟ್ ಮಾಡಿ 6 years ಆಯಿತು. ಅವಾಗ ನಾವು ಬರೀ ಗರ್ಲ್ಸ್ ಹೂ ಹ್ಯಾವ್ ಕಮ್ ಔಟ್ ಫ್ರಮ್ ದ ಕಾಲೇಜಸ್, ಸೆಕೆಂಡ್ PUC, BSc ಆ ಥರ ಅವ್ರನ್ನ ತೊಗೊಂಡು ವಿ ಹ್ಯಾವ್ ಟ್ರೈನ್ಡ್ ದೆಮ್. ಓಕೆ, ಯಾವ ಥರದ ಟ್ರೈನಿಂಗ್ ಕೊಡ್ತೀರಾ? ಅಂದರೆ ನಾವು ಎವ್ರಿ ಡೇ ಕಮ್ಯುನಿಕೇಷನ್ ಸ್ಕಿಲ್ ಹೇಳ್ಕೊಡ್ತೀವಿ, ಯಾವ ಥರ ಪ್ರೆಸೆಂಟೇಷನ್ ಇರಬೇಕು, PPTಸಲ್ಲಿ ತೋರಿಸ್ತೀವಿ. ಆಮೇಲೆ ಈ ಥರ ಸ್ವಲ್ಪ ಎಕ್ಸ್ಪರ್ಟ್ಸ್ ಇದ್ದರೆ ಫೀಲ್ಡಲ್ಲಿ ಅವ್ರಿಗೆ ಟ್ರೈನಿಂಗ್ ಥರ 1 or 2 days ಕೋರ್ಸಸ್ ಹೇಳ್ಕೊಡ್ತೀವಿ. ಆ ಥರ ಎಲ್ಲ ಮಾಡಿದ್ವಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತಾರೆ, ಬಟ್ ಇಲ್ಲಿ ನಮ್ದು ಉಲ್ಟಾ. ಫಾರ್ ಮೀ ಟು ಬೀಯಿಂಗ್ ಸೋ ಮಚ್ ಸಕ್ಸಸ್ಫುಲ್ ದೇರ್ ಇಸ್ ಅ ಮ್ಯಾನ್ ಬಿಹೈಂಡ್ ಮೀ, ನನ್ನ ಹಸ್ಬೆಂಡು. ವಿತೌಟ್ ಹಿಮ್ ಐ ಕುಡ್ ನಾಟ್ ಹ್ಯಾವ್ ಅಚೀವ್ಡ್ ಎನಿಥಿಂಗ್. ನಾವು ಲೇಡಿ ಆಂಟ್ರಪ್ರಿನರ್ಸು ಎಲ್ಲ ಹೇಳ್ತೀವಿ, ಬಟ್ ನೀವು ಹೇಳ್ದಂಗೆ ಆ ಫ್ಯಾಮಿಲಿ ಸಪೋರ್ಟು ನಮ್ಮ ಬ್ಯಾಕಲ್ಲಿ ಒಬ್ರು ಇರಬೇಕು. ಯಾಕಂದರೆ ಆ್ಯಸ್ ಎ ಡಾಕ್ಟರ್ ಐ ಕ್ಯಾನ್ ಟ್ರೀಟ್ ಪೇಷಂಟ್ಸ್, ಐ ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಸಕ್ಸಸ್ ರೇಟ್ಸ್. ಬಟ್ ಇಡೀ ಆರ್ಗನೈಸೇಷನ್ ನೋಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ತುಂಬ ಹ್ಯೂಜ್ ರೋಲ್ ಇದೆ. ಸೊ ಹಿ ಮ್ಯಾನೇಜಸ್ ಎವ್ರಿಥಿಂಗ್ ಫ್ರಮ್ ಅಡ್ಮಿನ್ ಟು ಎಂಪ್ಲಾಯೀಸ್, ರೆಕ್ರೂಟ್ಮೆಂಟ್, ಆಮೇಲೆ ನನಗೆ ಮಾರಲ್ ಸಪೋರ್ಟು ಎಲ್ಲ ಮಾಡ್ತಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಾ ನಿಮಗೆ? ಅಂದರೆ ಓವರ್ ಆಲ್ ಮನೆ ಮಕ್ಕಳನ್ನ ನೋಡ್ಕೊಳ್ಳೋದು ಅದರಲ್ಲಿ ಕೂಡ ಅವರು ಸಹಕಾರ ಕೊಡ್ತಾರಾ ಅಥವಾ ಹೇಗೆ? ಅದನ್ನು ಹೇಗೆ? ತುಂಬ ಮನೇಲಿ ಕಂಪ್ಲೇಂಟ್ ಸೆಂಟೆನ್ಸ್. ಅದು ಮನೇಲಿ ತುಂಬ ನೋಡ್ಕೊಳ್ಳೋದು ಮಕ್ಕಳನ್ನ. ಯಾಕಂದರೆ ನಾವು ಬರೀ ಆಚೆ ಕಡೆ ದುಡಿಯೋದೇ ಆಗಲ್ವಲ್ಲ, ನಮ್ಮದು ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಸೊ ಲೇಡಿಗೆ ಎಷ್ಟೊಂದು ರೋಲ್ಸ್ ಇರುತ್ತೆ. ಆ್ಯಸ್ ಎ ಮದರ್, ಆ್ಯಸ್ ಎ ಡಾಟರ್ ಇನ್ ಲಾ, ಡಾಟರು, ಇಷ್ಟೊಂದು ರೋಲ್ಸ್ ಇರುತ್ತೆ. ಯಾವುದೋ ಒಂದು ರೋಲ್ನ ಮಾತ್ರ ನಾನು ಮೆಡಿಕಲ್ ಡೈರೆಕ್ಟರ್ ರೋಲ್ನ ತುಂಬ ಚೆನ್ನಾಗಿ ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲ ರೋಲ್ಸ್ನ ನಾನು ಬಿಟ್ಬಿಟ್ರೆ ಐ ಆಮ್ ಅಟರ್ ಫೇಲ್ಯೂರ್. ಸೊ ಮದರ್ ಆಗಿ, ನನ್ನ ಡಾಟರ್ ಇನ್ ಲಾ ಆಗಿ, ವೈಫ್ ಆಗಿ, ಎಲ್ಲದಕ್ಕೂ ಮನೇಲಿ ತುಂಬ ಸಪೋರ್ಟ್ ಇದೆ. ನಮ್ಮ ಮದರ್ ಇನ್ ಲಾ ಅಂತೂ ಇಡೀ ನನ್ನ ಮಕ್ಕಳನ್ನ ಫಸ್ಟು 10 years ಬೆಳೆಸೋದ್ರಲ್ಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಏನಾದ್ರು ಆಚೆ ಬಂದು ಮಗು ನೋಡ್ಕೊಳಕ್ಕೆ ಬಂದರೆ ನೀನು ಹೋಗಿ ಓದ್ಕೋ, ಪರವಾಗಿಲ್ಲ, ಎಕ್ಸಾಮ್ಸ್ಗೆ ನಾನು ನೋಡ್ಕೋತೀನಿ ಅನ್ನೋರು. ಅಷ್ಟು ಸಪೋರ್ಟ್ ಇರೋವಾಗ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಒಂದು ಇದು ಬಂದ್ಬಿಡುತ್ತಲ್ಲ. ಈ ಡಾಕ್ಟರ್ ಆಗಬೇಕು ಅನ್ನೋದಕ್ಕೆ ತುಂಬ ವೆರಿ ಫಾರ್ಚುನೇಟ್ ಫ್ಯೂ ಮಾತ್ರ ಇದು ಈ ಪ್ರೊಫೆಷನ್ಗೆ ಬರೋದಕ್ಕೆ ಸಾಧ್ಯ. ಈಗೆಲ್ಲ ತುಂಬ ಡಾಕ್ಟ್ರಿಗೆ ಮತ್ತು ಡಾಕ್ಟರ್ ಪ್ರೊಫೆಷನ್ಗೆ, ನರ್ಸ್ ಪ್ರೊಫೆಷನ್ಗೆ ಎಲ್ಲ ತುಂಬ ಬ್ಯಾಡ್ ವೈಬ್ಸ್ನೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಇಟ್ ಇಸ್ ಅ ನೋಬ್ಲೆಸ್ಟ್ ಆಫ್ ಪ್ರೊಫೆಷನ್. ಸೊ ಯಾರು ಈ ಪ್ರೊಫೆಷನ್ನ ಪರ್ಸ್ಯೂ ಮಾಡಬೇಕು ಅಂತಿದ್ದಾರೋ ಬರೀ ದುಡ್ಡು ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಆ ಥರ ಮಾತ್ರ ಇಟ್ಕೋಬಾರ್ದು ಅವ್ರ ಫೋಕಸ್. ಸೊಸೈಟಿಲಿ ತುಂಬ ನಮ್ಮದು ಕಾಂಟ್ರಿಬ್ಯೂಷನ್ ಹೇಗೆ ಕೊಡ್ಬೋದು, ಆಮೇಲೆ ಹೇಗೆ ವಿ ಕ್ಯಾನ್ ಬ್ರಿಂಗ್ ಎ ಚೇಂಜ್ ಇನ್ ದ ಸೊಸೈಟಿ, ಆ ಥರ ಸರ್ವಿಸ್ ಮೈಂಡೆಡ್ ಸ್ವಲ್ಪ ಇದ್ದರೆ. ಐ ನೋ ವಿ ಹ್ಯಾವ್ ಟು ಬಿ ಕಮರ್ಷಿಯಲ್ ಆಲ್ಸೋ, ಬಟ್ ಆದಷ್ಟು ನಾವು ಸರ್ವಿಸ್ ಮೈಂಡೆಡ್ ಇದ್ದು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಏನಾದರೂ ಒಂದು ಥಾಟು, ಒಂದು ಇನ್ಕ್ಲಿನೇಷನ್ ಇದ್ದರೆ ಇಟ್ ವಿಲ್ ಡೂ ಲಾಟ್ ಆಫ್ ಗುಡ್ ಟು ದ ಪ್ರೊಫೆಷನ್. ಗರ್ಭಗುಡಿ ಸ್ಟಾರ್ಟ್ ಮಾಡಿದಾಗ ಒಂದ್ಸರಿ ನಾವು ಆರ್ಗನೈಸೇಷನ್ ಕಟ್ಟಿದಾಗ ಯಾರಾದರೂ ಹೆಂಗಸರು ನೆಕ್ಸ್ಟ್ ಡೇ ಇಂದಾನೆ ನಮ್ಗೆ ಆರ್ಗನೈಸೇಷನ್ ಮುಂದೆ ದೊಡ್ಡ ಕ್ಯೂ ನಿಂತ್ಕೊಂಡು ನಮ್ಗೆ ಬಿಸ್ನೆಸ್ ಆಗಲ್ಲ.
ಸೊ ಸುಮಾರು ಜನ ಭಯ ಬಿದ್ದುಬಿಡ್ತಾರೆ, ಹೆಂಗೆ ನಾನು EMIಗಳು ಕಟ್ಟೋದು, ಬಿಕಾಸ್ ಯು ಹ್ಯಾವ್ ಟೇಕನ್ ಎ ಲೋನ್ ಫಾರ್ ಎವ್ರಿಥಿಂಗ್, ಯಾರ ಹತ್ರನೂ ಕೂಡಿಟ್ಟು ಹಣ ಇರಲ್ಲ. ಸೊ ಸುಮಾರು ಜನ ನೆಗೆಟಿವ್ ತುಂಬೋರು ಇರ್ತಾರೆ, ಮಾಡಬೇಡಿ, ಲಾಸ್ ಆಗೋದ್ರೆ ಏನು ಮಾಡ್ತೀರಾ, ಬೀದಿಗೆ ಬಂದುಬಿಡ್ತೀರಾ. ಸೊ ಮುಂದಕ್ಕೆ ಹೋಗೋಕ್ಕೆ ಸುಮಾರು ಜನ ಹೆಂಗಸರು ಭಯ ಬೀಳ್ತಾರೆ. ಬಿಕಾಸ್ ಒಂದು ಆರ್ಗನೈಸೇಷನ್ ಕಟ್ಟಬೇಕು ಅಂತ ಒಂದು ಐಡಿಯಾ ಬಂದ ತಕ್ಷಣ ಒಂದು 15 ಜನ ಬೇಡ ಅನ್ನೋರೇ ಇರ್ತಾರೆ, ಹೋಗು ಅನ್ನೋದಕ್ಕಿಂತ. ಸೊ ಅವ್ರು ಒಳಗಡೆ ಇರೋ ಇದನ್ನು ಕೇಳಿಸ್ಕೋಬೇಕು, ಆಚೆ ಕಡೆ ಇರೋ ಮಾತನ್ನ ಕೇಳಿಸ್ಕೋಬಾರ್ದು. ಆಮೇಲೆ ಒಂದು ಬಿಸ್ನೆಸ್ನ ಚೆನ್ನಾಗಿ ಇದು ನಮ್ಮದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ಅಲ್ಲಿವರೆಗೂ ನಮಗೆ ಪೇಷನ್ಸ್ ಇರಬೇಕು. ಆಮೇಲೆ ಎವ್ರಿ ಡೇ ಕಮಿಟ್ಮೆಂಟ್ ಇರಬೇಕು. ಇಲ್ಲಿ ಮೇಯ್ನ್ ಆರ್ಗನೈಸೇಷನ್ ಬೆಳೆಯೋದಕ್ಕೆ ಕನ್ಸಿಸ್ಟೆನ್ಸಿ ಬರಲೇಬೇಕು, ಕೂರಲೇಬೇಕು, ಅವತ್ತಿನ ಕೆಲಸ ಮಾಡಲೇಬೇಕು. ನೀವು ಪೇಷಂಟ್ ಬಂದಾಗ ಬರ್ತೀನಿ, ಅದಿನ್ನೂ ಬೆಳೀಲೇ ಇಲ್ಲ, ನೆಗೆಟಿವ್ ಥಿಂಕ್ ಮಾಡ್ಕೊಂಡಿದ್ರೆ ಯಾವ ಆರ್ಗನೈಸೇಷನು ಬೆಳೆಯಲ್ಲ. ಬಂದು ಕೂರಬೇಕು, ಕಾಯಬೇಕು, ಬಂದೇ ಬರುತ್ತೆ. ಆಮೇಲೆ ಕಷ್ಟ ಬಂದಾಗ ಯಾವ ಥರ ನಾನು ಥಿಂಕ್ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟು. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರೈಟ್, ನಾವು ರೈಟ್ ಥಿಂಕಿಂಗ್ ಇರೋದು ತುಂಬ ಈಸಿ. ಬಟ್ ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರಾಂಗ್, ನಾವು ಕರೆಕ್ಟಾಗಿ ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಳ್ಳೋದು, ವ್ಯಾಲ್ಯೂ ಇಟ್ಕೊಳ್ಳೋದು, ಸ್ಟ್ಯಾಂಡ್ ಪಾಯಿಂಟ್ಸ್ ಇಟ್ಕೊಳ್ಳೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್.